ಯಡಿಯೂರಪ್ಪನವ್ರಿಗೇನೋ ಪುತ್ರ ಪ್ರೇಮ ವಿಜೇಂದ್ರ ಮ್ಯಾಗ್. ಇದೇ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ, ನಮ್ಮ ಜಿಲ್ಲೆ ಒಬ್ಬ ಶಾಸಕರು, ನಗರ ಶಾಸಕರು ಯತ್ನಾಳ್ ಅವರು ಹೇಳಿದ್ದಾರೆ, ಇವತ್ತು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ ನಲ್ಲಿ ಹೋಗಿ ಅಕ್ರಮವಾಗಿ 10,000 ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತೇಳಿ. ಮತ್ತೆ ಅವರು ಕೂಡ ಅದನ್ನೇ ಹೇಳಿದ್ದಾರೆ, ಕೊರೋನಾದಲ್ಲಿ ಸುಮಾರು 2,000 ಕೋಟಿಗಿಂತ ದೊಡ್ಡ ಹಗರಣ ಇವತ್ತು ನಾವು ಆಪಾದನೆ ಮಾಡೋದಲ್ಲ, ಇದು ಅವರ ಪಕ್ಷದ ಒಬ್ಬ ಶಾಸಕರೇ ಇವತ್ತು ಹೇಳಿದ್ದಾರೆ ಅದನ್ನು. ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇವತ್ತು ಕೊರೋನಾದಲ್ಲಿ ಯಾವತ್ತೂ ಕೂಡ ಜನ ಸಾವು ಬದುಕಿನ ಹೋರಾಟ ಮಾಡಿದಲ್ಲಿ ಸುಮಾರು 2,000 ಕೋಟಿ ರೂಪಾಯಿ ಸುಧಾಕರ್ ಅನ್ನೊಬ್ಬ ಸಚಿವರು ಈಗ ಸಂಸದರಾಗಿದ್ದಾರೆ. ಎಲ್ಲ ಬೆಡ್ ನಲ್ಲೂ ಬಿಡ್ಲಿಲ್ಲ, ರೆಮಿಡಿಸೋರ್ ಇಂಜೆಕ್ಷನ್ ನಾಗೂ ಬಿಡ್ಲಿಲ್ಲ, ಮಾಸ್ಕ್ ನಾಗೂ ಬಿಡ್ಲಿಲ್ಲ, PPP ನಲ್ಲೂ ಬಿಡ್ಲಿಲ್ಲ, ಎಲ್ಲದರಲ್ಲೂ ಹಣ ಲೂಟಿ ಮಾಡಿ ಇವತ್ತು ಸಹ ಒಂದು ದೊಡ್ಡ ಅನ್ಯಾಯವನ್ನು ಇವತ್ತು ಸಹ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಸಹ ಮಾಡಿದ್ದಾರೆ. ಅದೇ ರೀತಿ ಬೋವಿ ಹಗರಣ, ಇವತ್ತು ದೇವರಾಜ ಟ್ರಕ್ ಟರ್ಮಿನಲ್ ಹಗರಣ, ಇವತ್ತು ಈ ಎಲ್ಲ ಮೆಡಿಕಲ್ ಕಾಲೇಜ್ಗಳು ಮತ್ತು ಏನು ಸರ್ಕಾರಿ ಆಸ್ಪತ್ರೆಗಳನ್ನ ಕ್ಯಾಬಿನೆಟ್ ಮುಂದೆ ಬರದೆ ಸಾವಿರಾರು ಕೋಟಿಯನ್ನು ಇವತ್ತು ಸಹ ಅದನ್ನ ಹೆಚ್ಚು ಮಾಡಿ ಬೆಲೆಯನ್ನು ಹೆಚ್ಚು ಮಾಡಿ ಇವತ್ತು ಸಹ ಕಾಂಟ್ರಾಕ್ಟ್ ಕೊಟ್ಟು ಇವತ್ತು ಲೂಟಿ ಹೊಡೆದಿದ್ದಾರೆ. ಒಂದೋ ಎರಡೋ ಇಂಥ ಅನೇಕ ಹಗರಣಗಳು ಇವತ್ತು ಸಹ ಬಿಜೆಪಿ ಸರ್ಕಾರದಲ್ಲಿ ಆಗಿದಾವೆ, JDS ಸರ್ಕಾರದಲ್ಲಿ ಆಗಿದಾವೆ. ಇವತ್ತು ಒಂದು ಅವಕಾಶವಾದಿಗಳು ಬಂದು ಇಲ್ಲಿ ಕೂಡಿ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಅದನ್ನು ತಾವು ಅರ್ಥ ಮಾಡ್ಕೊಳ್ಬೇಕು. ಇದು ಮಾನವೀಯ ಸಂದೇಶದ ಜನವಾಹಿನಿ.